ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಅಪಾರ ಖ್ಯಾತಿ ಜನಪ್ರಿಯತೆ ಪಡೆದಿದ್ದ ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇಂತಹದ್ದೊಂದು ದಿನ ಬರುತ್ತೆ, ಅದರಲ್ಲೂ ಇಷ್ಟು ಬೇಗ ಇಂತಹದ್ದೊಂದು ದಿನ ಎದುರಾಗುತ್ತೆ, ದಿಲೀಪ್ ರಾಜ್ ಇಲ್ಲ ಅನ್ನೋ ಸುದ್ದಿಯನ್ನು ಕೇಳ್ತೀವಿ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಆದರೆ ವಿಧಿ ಇವರ ಬಾಳಲ್ಲಿ ಮೋಸದಾಟ ಆಡಿದೆ. ಹೊಂಚು ಹಾಕಿ ಸಂಚು ರೂಪಿಸಿದೆ. ಸಣ್ಣದೊಂದು ಸುಳಿವನ್ನು ಕೂಡ ಕೊಡದೆ, ಸಣ್ಣದೊಂದು ಅವಕಾಶವನ್ನು ಕೂಡ ನೀಡದೆ ಕರ್ಕೊಂಡು ಹೋಗಿದ್ದಾನೆ. ದಿಲೀಪ್ ರಾಜ್ ಹಠಾತ್ ನಿಧನರಾಗಿದ್ದು ಹೇಗೆ ಗೊತ್ತಾ? ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಆಗಿದ್ದೇನು ಗೊತ್ತಾ? ಈ ಬಗ್ಗೆ ಪತ್ನಿ ಬಿಚ್ಚಿಟ್ಟ ಸತ್ಯವೇನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಸ್ನೇಹಿತರೆ, ಬದುಕು ಅನ್ನೋದು ನೀರ ಮೇಲಿನ ಗುಳ್ಳೆ ಇದ್ದಂತೆ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಏನಿದ್ರೆ ಏನಂತೆ, ಬದುಕಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂತಾರಲ್ಲ, ಈ ಮಾತು ನಿಜ. ಯಾಕಂದರೆ ಕೋಟಿ ಇದ್ದರೂ ಪ್ರಯೋಜನ ಇಲ್ಲ, ಅದೆಷ್ಟೇ ಶ್ರೀಮಂತಿಕೆ ಇದ್ದರೂ ಉಪಯೋಗಕ್ಕೆ ಬರಲ್ಲ. ಆರೋಗ್ಯದ ಮುಂದೆ ಇವೆಲ್ಲವೂ ಗೌಣವಾಗಿ ಬಿಡುತ್ತದೆ. ದಿಲೀಪ್ ರಾಜ್ ಅಗಲಿಕೆಯ ಸುದ್ದಿ ಕೇಳಿ ಇಡೀ ಕರ್ನಾಡಿನ ಜನ ನಿಜಕ್ಕೂ ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದರೆ ದಿಲೀಪ್ ರಾಜ್ ಈಗ ವಯಸ್ಸು 48 ಆಗಿತ್ತು. ಆದರೆ ಅವರನ್ನು ನೋಡಿದರೆ ಯಾರೂ ಕೂಡ 48 ವರ್ಷ ವಯಸ್ಸು ಅಂತಿರಲಿಲ್ಲ. ಅಷ್ಟರ ಮಟ್ಟಿಗೆ ಫಿಟ್ ಆಗಿದ್ದರು. ಸಿಕ್ಕಾಬಟ್ಟೆ ಗಟ್ಟುಮುಟ್ಟಾಗಿದ್ದ ದಿಲೀಪ್ ರಾಜ್ ನೋಡೋದಕ್ಕೆ 35 ವರ್ಷದ ಹುಡುಗನಂತಿದ್ರು. ಸಿಕ್ಕಾಬಟ್ಟೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾಯಿದ್ರು. ತಮ್ಮ ಬಾಡಿಯನ್ನು ಫಿಟ್ ಆಗಿ ಇಟ್ಕೊಂಡಿದ್ರು. ಆದರೆ ವಿಧಿಯ ಆಟದ ಮುಂದೆ ನಮ್ಮ ಆಟ ನಡೆಯುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರದು ಅಂತಾರಲ್ಲ, ಇದಕ್ಕೆ ನೋಡಿ. ದಿಲೀಪ್ ರಾಜ್ ಸಣ್ಣದೊಂದು ನಿರ್ಲಕ್ಷ್ಯ ಮಾಡದೇ ಇದ್ದಿದ್ರೆ ಇವತ್ತು ಬದುಕುಳಿತಾ ಇದ್ರು. ಇವತ್ತು ಏನೂ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿರ್ತಾ ಇದ್ರು. ದಿಲೀಪ್ ರಾಜ್ ಅವರಿಗೆ ಅಗಲಿಕೆಯ ಸೂಚನೆ ನಿನ್ನೆ ಸಿಕ್ಕಿತ್ತು. ಆರೋಗ್ಯದಲ್ಲಿ ಏರುಪೇರಾಗುವ ಸೂಚನೆ ನಿನ್ನೆ ರಾತ್ರಿಯೇ ಗೊತ್ತಾಗಿತ್ತು. ದಿಲೀಪ್ ರಾಜ್ ಏಕಾಏಕಿ ಹೃದಯಾಘಾತ ಆಗಿರೋದಲ್ಲ, ನಿನ್ನೆ ರಾತ್ರಿ ಎದೆ ನೋವು ಕಾಣಿಸಿಕೊಂಡಿದೆ. ಈ ವಿಷಯವನ್ನು ಪತ್ನಿ ಬಳಿ ಹೇಳಿಕೊಂಡಿದ್ದಾರೆ. ಆಗಲೇ ಆಸ್ಪತ್ರೆಗೆ ಹೋಗಿದ್ರೆ ಇವತ್ತು ದಿಲೀಪ್ ರಾಜ್ ಬದುಕುಳಿತಾ ಇದ್ರು. ಆದರೆ ಅದು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಒಂದು ಗೊತ್ತಿಲ್ಲ. ಎದೆ ನೋವು ಕಾಣಿಸಿಕೊಳ್ತಾ ಇದ್ರು, ಆಸ್ಪತ್ರೆಗೆ ಹೋಗೋ ಮನಸ್ಸು ಮಾಡಿಲ್ಲ. ಬೆಳಿಗ್ಗೆ ಹೋದರೆ ಆಯಿತು ಅಂತ ಇಂದು ಬೆಳಿಗ್ಗೆ ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರು. ಬಿಟ್ಟು ಎದೆನೋವು ಬರ್ತಾ ಇತ್ತು. ಅದೇ ನೋವಲ್ಲೇ ನಿದ್ರೆಗೆ ಜಾರಿದ್ದಾರೆ. ಬಹುಶಃ ದಿಲೀಪ್ ರಾಜ್ ಆಯಸ್ಸು ಇದ್ದಿದ್ದೇ ಇಷ್ಟು ಅನಿಸುತ್ತೆ. ಇವತ್ತು ನಾವು ನೀವೆಲ್ಲ ಹೇಳ್ತೀವಿ, ಆದರೆ ಇದೆಲ್ಲ ವಿಧಿಯ ಸಂಚು ಅಷ್ಟೇ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಮನೆಯವರೆಲ್ಲ ಸೇರಿಕೊಂಡು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದರೂ ಏನೂ ಪ್ರಯೋಜನ ಆಗಿಲ್ಲ. ತೀವ್ರ ರೂಪದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಎದೆನೋವಲ್ಲೇ ಮನೆ ಬಿಟ್ಟ ದಿಲೀಪ್ ರಾಜ್ ಹೆಣವಾಗಿ ಮನೆ ಮರಳಿದ್ದಾರೆ. ದಿಲೀಪ್ ರಾಜ್ ಹಠಾತ್ ನಿಧನಕ್ಕೆ ಕನ್ನಡ ಕಿರುತೆರೆ ಹಾಗೂ ಚಿತ್ರಲೋಕ ದಿಗ್ಭ್ರಮೆಗೊಂಡಿದೆ. ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಸಹ ಕಮೆಂಟ್ ಮಾಡಿ ತಿಳಿಸಿ.